ಎಲ್ರಿಗೂ ನಮಸ್ಕಾರ. ನಾನು KB ಹಿರೇಮಠ್, ನಮ್ಮೂರ ಸುದ್ದಿ ಸಂಪಾದಕ. ಈ ವಿಡಿಯೋವನ್ನು ದಯವಿಟ್ಟು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರಿಗೂ ಹಾಗೂ ರಾಜ್ಯದ ಗೃಹ ಸಚಿವರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೂ ತಲುಪುವವರಿಗೂ ಶೇರ್ ಮಾಡಿ. ಕಾರಣ ಇಷ್ಟೇ, ರಾಜ್ಯದಲ್ಲಿ ನ್ಯಾಯದ ಪರವಾಗಿ ಹೋರಾಟ ಮಾಡುವವರ ಮತ್ತು ನಿರ್ಭೀತಿಯಿಂದ ಸುದ್ದಿ ಮಾಡುವವರ ವಿರುದ್ಧ ಸುಳ್ಳು ಜಾತಿ ನಿಂದನೆಯ ಕೇಸ್ಗಳನ್ನು ದಾಖಲಿಸುತ್ತಾರೆ. ಹಣ ವಂಚಿತರ ಪರವಾಗಿ ನಾನು ಸುದ್ದಿ ಮಾಡಿದ್ದರಿಂದ ನನ್ನ ಮೇಲೆ ಸುಳ್ಳು ಜಾತಿ ನಿಂದನೆಯ ಕೇಸನ್ನು ದಾಖಲಿಸುತ್ತಾರೆ. ಕಾರಣ ಇಷ್ಟೇ, ಸಬ್ಸಿಡಿ ಲೋನ್ ಹಣ ಕೊಡಿಸುತ್ತೇವೆ ಎಂದು ಹೊಸಪೇಟೆಯಲ್ಲಿ ಅಮಾಯಕ ಬಡ ಮಹಿಳೆಯರಿಗೆ ಲಕ್ಷ ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಕೈ ಎತ್ತಿರುತ್ತಾರೆ. ಹಣ ಕಳೆದುಕೊಂಡವರು ನಮ್ಮ ಸುದ್ದಿವಾಹಿನಿಗೆ ಬಂದು ನಮಗೆ ಈ ರೀತಿ ಅನ್ಯಾಯ ಆಗಿದೆ ಎಂದು ತಿಳಿಸಿದ ತಕ್ಷಣ ನಾನು ಸುದ್ದಿಯನ್ನು ಮಾಡಿರುತ್ತೇನೆ. ಇದನ್ನು ಸಹಿಸದ ಹಣ ವಂಚಿಸಿರುವವರು ನನ್ನ ವಿರುದ್ಧ ಸುಳ್ಳು ಜಾತಿ ನಿಂದನೆಯ ಕೇಸನ್ನು ಹಾಕಿರುತ್ತಾರೆ. ಮಾನ್ಯ ಶಾಸಕರಾದ HR ಗವಿಯಪ್ಪನವರಿಗೆ, DC ಅವರಿಗೆ, SP ಅವರಿಗೆ, ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಲ್ಲಿ ಹಣ ವಂಚಿತರು ದೂರು ದಾಖಲಿಸಿದ್ದರೂ ಸಹ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಯಾವುದೇ FIR ಅನ್ನು ದಾಖಲಿಸಿರುವುದಿಲ್ಲ. ಕಾರಣ, ಇದರ ವಿರುದ್ಧವಾಗಿ ನಾನು ಸುದ್ದಿ ಮಾಡಿದ್ದರಿಂದ ನನ್ನ ಮೇಲೆಯೇ ಹೊಸಪೇಟೆ ಬಡಾವಣೆ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಹಲ್ಲೆಯಾಗಿರುತ್ತದೆ. ನಾನು ಈ ಹಲ್ಲೆಯ ಕುರಿತಾಗಿ CCTVಯ ದೃಶ್ಯಾವಳಿಗಳನ್ನು ನೀಡುವಂತೆ ಬಡಾವಣೆ ಸ್ಟೇಷನ್ನವರಿಗೆ RTI ಅರ್ಜಿ ಮುಖಾಂತರ ಹಾಕಿದ್ದರೂ ಸಹ ಸುಮಾರು 7 ತಿಂಗಳಾದರೂ ಸಹ ನೀಡಿರುವುದಿಲ್ಲ. ಇದರಲ್ಲಿ ಅನೇಕ ಪ್ರಭಾವಿಗಳ ಹಾಗೂ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ. ರೈತರ ಪರವಾಗಿ, ಬಡವರ ಪರವಾಗಿ, ನ್ಯಾಯದ ಪರವಾಗಿ ಹೋರಾಟ ಮಾಡುವವರನ್ನು ಮತ್ತು ಸುದ್ದಿ ಮಾಡುವವರನ್ನು ಈ ರೀತಿಯ ಕೇಸ್ಗಳಲ್ಲಿ ಸಿಲುಕಿಸುತ್ತಿದ್ದಾರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಇಂಥ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಭ್ರಷ್ಟಾಚಾರದ ವಿರುದ್ಧ ಹಾಗೂ ಅನ್ಯಾಯಗಳ ವಿರುದ್ಧ ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಸುದ್ದಿ ಮಾಡುವ ನಮ್ಮಂಥವರಿಗೆ ಸೂಕ್ತ ರಕ್ಷಣೆಯನ್ನು ನೀಡಬೇಕೆಂದು, ಅದೇ ರೀತಿಯಾಗಿ ಸುಳ್ಳು ಕೇಸ್ಗಳನ್ನು ದಾಖಲಿಸುವವರ ವಿರುದ್ಧ ಕಠಿಣ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜಯನಗರ.